ಪ್ರೇಮಜೀವಿಯ ಕಥಾ ಪ್ರಪಂಚಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸುಂದರ್ನಾಥ್ ರಾಯರು ಶ್ಯಾಮ್ ರಾಯರು ಇಬ್ಬರು ಸ್ನೇಹಿತರೆ. ಹಂಗಂತ ಆಪ್ತ ಸ್ನೇಹಿತರೇನಾಗಿರಲಿಲ್ಲ. ಆಗಾಗ ಮಾತಾಡ್ತಾ ಇದ್ರು. ಒಂದ್ಸಲ ಅಂಗಡಿನಲ್ಲಿ ದಿನಸಿ ತಗಬೇಕಾದ್ರೆ ಶ್ಯಾಮ್ ರಾಯರನ್ನ ಯಾರೋ ಕರೆದಂಗಾಯ್ತು. ಹಿಂತಿರುಗಿ ನೋಡ್ತಾರೆ ಸುಂದರ್ನಾಥ್ ರಾಯರು. ಓ ಸುಂದರ್ನಾಥು, ಬಾ, ಏನು ಸಮಾಚಾರ, ಭಾಳ ದಿನ ಆಗೋಯ್ತು, ಬಾ ಮನೆಗೆ ಹೋಗೋಣ. ಅಲ್ಲೇ ಇದ್ದ ಮನೆಗೆ ಕರ್ಕೊಬಂದರು ಶ್ಯಾಮ್ ರಾಯರು. ಪಾರ್ವತಮ್ಮನವರು ಗಿರೀಶ ಎಲ್ಲ ಅಲ್ಲೇ ಇದ್ದರು. ಸುಂದರ್ನಾಥ್ ರಾಯರು ಅವ್ರನ್ನ ನೋಡಿ, ಓ ಬಂದಿದ್ದ ಕೆಲಸ ಸುಲಭ ಆಗುತ್ತೆ ಬಿಡು ಅಂತ ಅಂದ್ಕೊಂಡು ಸುಮ್ಮನಾದರು. ಏನು ಕುಡಿತೀರಾ, ಕಾಫಿ ಟೀ? ಪಾರ್ವತಮ್ಮನವರು ಹಾಗೆ ಹೇಳ್ದವ್ರೆ ಒಳಗಡೆ ಹೋಗಿ ಕಾಫಿ ಮಾಡ್ಕೊಂಡು ಬಂದರು. ಅಲ್ಲೇ ಹಜಾರದಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ರು. ಸುಂದರ್ನಾಥ್ ರಾಯರು, ಏನಿಲ್ಲ ಶ್ಯಾಮು, ಭಾಳ ದಿನ ಆಗಿತ್ತು ನೀನು ನೋಡಿ, ಜೊತೆಗೆ ನನ್ನ ಮಗಳು ಗೊತ್ತಲ್ಲಪ್ಪ ನಿನಗೆ, ಸಾವಿತ್ರಿ. ಹಾಗಂದಾಗ ಪಾರ್ವತಮ್ಮನವರು, ಯಾಕೆ ಗೊತ್ತಿಲ್ಲ ಅಣ್ಣ, ಗೊತ್ತಲ್ವಾ, ಯಾವಾಗಲೂ ನೋಡ್ತಿರ್ತೀವಲ್ಲ. ಏನಿಲ್ಲಮ್ಮ, ಮಗಳಿಗೆ ಮದುವೆ ಮಾಡೋಣ ಅಂದ್ಕೊಂಡ್ವಿ. ಒಳ್ಳೆ ವಿಚಾರ ಕಣೋ, ಮಾಡೋ ಮದುವೆನ, ನಾವು ನಮ್ಮ ಕೈಲ ಸಹಾಯ ಮಾಡ್ತೀವಿ, ಶ್ಯಾಮ್ ರಾಯರು ಹೇಳಿದ್ರು. ಸಹಾಯ ಅಲ್ಲ ಕಣೋ, ನಿನ್ನ ಅಭಿಪ್ರಾಯ ಮತ್ತು ನಿನ್ನ ಒಂದು ನಿರ್ಧಾರ ಬೇಕಪ್ಪ ನಮಗೆ ಅಂದಾಗ, ಏನು ಹಂಗೆ ಕೇಳ್ತಿದೀಯಾ ಅಂದಾಗ, ಏನಿಲ್ಲ, ನಮ್ಮ ಮಗಳಿಗೆ ನಿಮ್ಮ ಮಗ ಗಿರೀಶನ್ ತಂದ್ಕೊಳ್ಳೋಣ ಅಂದ್ಕೊಂಡಿದ್ದೀವಿ, ನಿಮ್ಮ ಅಭಿಪ್ರಾಯ ಏನಪ್ಪ? ಆ ಮಾತನ್ನ ಕೇಳ್ತಿದ್ದಂಗೆ ಗಿರೀಶನಿಗೆ ನಾಚಿಕೆ ಆಯಿತು. ಪಾರ್ವತಮ್ಮನವ್ರಿಗೆ, ಅಯ್ಯೋ ಇದ್ರ ಬಗ್ಗೆ ನಾನು ಯೋಚನೆ ಮಾಡಿರಲಿಲ್ವಲ್ಲ, ಒಳ್ಳೆ ನಿರ್ಧಾರ, ಹುಡುಗಿನೂ ನೋಡಿದ್ದೀನಿ, ಮನೆ ಹತ್ರನೇ ಇದ್ದದ್ದು, ನನ್ನ ಮಗನಿಗೂ ಒಳ್ಳೆ ಜೋಡಿ, ಏನೋ ಗಿರೀಶ ಮದುವೆ ಆಗ್ತೀಯಾ ಅಂದಾಗ, ನಿಮ್ಮಿಷ್ಟನೇ ನನ್ನ ಇಷ್ಟ ಅನ್ನೋ ಹಾಗೆ ಅವನು ಒಳಗಡೆ ಹೋದ. ಸರಿನಪ್ಪ, ಶುಭಸ್ಯ ಶೀಘ್ರಂ, ಈ ವಾರನೇ ಕರ್ಕೊಬಂದ್ಬಿಡು, ಮದುವೆ ಮಾತುಕತೆ ಎಲ್ಲ ಮಾಡಿಬಿಡೋಣ, ನಮ್ಗೆ ಈ ಐಡಿಯಾನೇ ಒಳ್ದಿರಲಿಲ್ಲ ನೋಡು, ಎಷ್ಟೇ ಆಗಲಿ ಹೆಣ್ಣೊತ್ತೋ ನೀನು, ಭಾಳ ಯೋಚನೆ ಮಾಡ್ತೀಯ ಬಿಡು ಅಂತ ಹೇಳಿ ಕಳಿಸಿದ್ರು. ಮುಂದಿನ ಭಾನುವಾರ ಬಂದರು. ಹುಡುಗ ಹುಡುಗಿನ ನೋಡ್ದ, ಇಬ್ಬರು ಮಾತನಾಡ್ಕೊಂಡ್ರು, ಮನೆಯವರೆಲ್ಲ ಮಾತನಾಡ್ಕೊಂಡ್ರು, ಮದುವೆ ದಿನಾಂಕನೂ ಫಿಕ್ಸ್ ಮಾಡಿದ್ರು. ಮದುವೆ ದಿನಾಂಕ ನಿಗದಿ ಆದಮೇಲೆ ಆ ದಿನವೂ ಬಂತು, ಮದುವೆನೂ ಆಯಿತು. ಅದೆಂಥ ಒಳ್ಳೆ ಹುಡುಗಿ ಸಾವಿತ್ರಿ ಅಂದರೆ, ತನ್ನ ಅಪ್ಪ ಅಮ್ಮನ ಹೇಗೆ ನೋಡ್ಕೊಳ್ತಾ ಇದ್ಲೋ ಅತ್ತೆ ಮಾವನ್ನು ಹಾಗೇ ನೋಡ್ಕೊಳ್ತಾ ಇದ್ಲು. ನಮ್ಮ ಪಾರ್ವತಮ್ಮ ಆಗಲಿ ಮತ್ತು ನಮ್ಮ ಶ್ಯಾಮ್ ರಾಯರಾಗಲಿ ಆಕೆನೂ ಕೂಡ ಮಗಳು ಥರನೇ ಟ್ರೀಟ್ ಮಾಡ್ತಾಯಿದ್ರು. ಇವ್ರಿಗೂ ಒಬ್ಳು ಮಗಳಿದ್ಲು ಸವಿತಾ ಅಂತ, ಆಕೆ ಇನ್ನು PUC ಓದ್ತಾ ಇದ್ಲು. ಸರಿ, ಈ ಹೆಣ್ಮಗು ಮನೆಗೆ ಬಂದ ಮೇಲೆ ಬಹಳಷ್ಟು ಬದಲಾವಣೆಯಾಗಿತ್ತು. ಎಲ್ಲರನ್ನು ಕೂಡ ವಿಶ್ವಾಸಕ್ಕೆ ತಗೊಂಡಿದ್ದು. ಪಾರ್ವತಮ್ಮನವರು ಯಾವಾಗಲೂ ಹೇಳ್ತಾ ಇದ್ದಿದ್ದು, ನೋಡಮ್ಮ, ಇದು ನಿನ್ನ ಮನೆ, ನೀನು ಹೇಗೆ ಬೇಕಾದರೂ ಇರು, ಖುಷಿಯಾಗಿರು, ಆದರೆ ಒಂದು ವರ್ಷದೊಳಗಡೆ ನನಗೊಂದು ಗಂಡು ಮಗು ಎತ್ಕೊಟ್ಬಿಡೆ ತಾಯಿ, ಆ ಮೊಮ್ಮಗು ಜೊತೆ ಆಟ ಆಡ್ಕೊಂಡು ಜೀವನ ಮಾಡ್ತೀನಿ, ಅದೊಂದು ಆಸೆನ ಯಾವಾಗಲೂ ಹೇಳ್ಕೊಳ್ಳೋರು. ಒಂದು ವರ್ಷದಲ್ಲಿ ಶುಭ ಸುದ್ದಿನೂ ಬಂತು. ಮಗು ಆಗುತ್ತೆ ಅನ್ನೋ ವಿಚಾರ ಗೊತ್ತಾಗ್ತಿದ್ದ ಹಾಗೆ ಕೈ ಕಾಲು ನೆಲದ ಮೇಲೆ ನಿಲ್ಲಲಿಲ್ಲ ಪಾರ್ವತಮ್ಮನವ್ರಿಗೆ. ಸೀಮಂತ ಆಯಿತು, ಆಸ್ಪತ್ರೆಗೆ ಸೇರಿಸಿದ್ರು. ಆಗಿದ್ದು ಹೆಣ್ಮಗು ಆಗ್ತಿದ್ದಂಗೆ ಸ್ವಲ್ಪ ಹೊತ್ತು ಬೇಜಾರಾದರು ಪಾರ್ವತಮ್ಮನವರು. ಶ್ಯಾಮ್ ರಾಯರಿಗೆ ಯಾವುದೇ ಮಗು ಮೇಲೆ ಭಿನ್ನತೆ ಇರಲಿಲ್ಲ. ಸರಿ ಅಂತ ಅಂದ್ಬಿಟ್ಟು ಅವ್ರು ಖುಷಿಯಿಂದನೇ ಅದನ್ನು ಒಪ್ಕೊಂಡ್ರು. ಪಾರ್ವತಮ್ಮನವರು ಸಹ, ಹೋಗ್ಲಿ ಬಿಡು, ಇದೇನು ಮೊದಲಲ್ವಲ್ಲ, ದೇವ್ರು ಕೊಟ್ಟಿದ್ದೆ ಅಂದ್ಬಿಟ್ಟು ಸುಮ್ಮನಾದರು. 11 ವರ್ಷಕ್ಕೆ ಮತ್ತೂ ಒಂದು ಹೆಣ್ಮಗುನೇ ಆಯಿತು. ಆಗ ನೋಡಿ ಪಾರ್ವತಮ್ಮ ನಿಜಕ್ಕೂ ಖಿನ್ನತೆಗೊಳಗಾದರು. ಇದಕ್ಕಿದ್ದ ಹಾಗೆ ರೇಗಾಡೋರು, ಇದಕ್ಕಿದ್ದ ಹಾಗೆ ಕೂಗಾಡೋರು, ಯಾವತ್ತಿಗೂ ಸೊಸೆ ಮೇಲೆ ಅವರು ಅಸಮಾಧಾನ ವ್ಯಕ್ತಪಡಿಸಿದವರೇ ಅಲ್ಲ. ಈಗ ಸೊಸೆ ಕಂಡ್ರೆ ಸಾಕು ಉರಿದು ಬೀಳೋರು, ಮಾತೆತ್ತಿದ್ರೆ ಬೈತಾ ಇದ್ರು. ಯಾಕತ್ತೆ ಹಿಂಗೆ ಮಾತಾಡ್ತಿದ್ದೀರಾ, ಹಿಂಗೆ ಆಡ್ತಾ ಇದ್ದೀರಾ ಅಂದರೆ, ಹೌದು, ದೊಡ್ಡವರು ಅನ್ನೋ ಗೌರವ ಇಲ್ಲ ನಿನಗೆ, ಪ್ರೀತಿ ಇಲ್ಲ, ವಿಶ್ವಾಸ ಇಲ್ಲ, ಬಾಯಿ ಬಂದಂಗೆ ದೊಡ್ಡವ್ರ ಎದುರಿಗೆ ಮಾತಾಡ್ತೀಯಾ, ಇದೇನಾ ನಿಮ್ಮ ಅಪ್ಪ ಅಮ್ಮ ಕಳಿಸಿರೋದು, ಹಂಗಂದು ಬಾಯಿ ಮುಚ್ಚಿಸ್ತಾ ಇದ್ರು. ಶ್ಯಾಮ್ ರಾಯರಿಗೆ ಯಾಕೋ ತನ್ನ ಹೆಂಡತಿ ಬಹಳ ಅತಿಯಾಗಿ ಆಡ್ತಿದ್ದಾಳೆ ಅಂತ ಅನ್ನಿಸ್ತು. ಒಂದು ಸರಿ ಕರೆದು ಕೇಳ್ದ, ಅಲ್ಲ ಕಣೆ, ಏನು ನಿನ್ನ ಸಮಸ್ಯೆ, ಆ ಮಗು ಮೇಲೆ ಯಾಕೆ ಸುಮ್ಮನೆ ರೇಗಾಡ್ತೀಯ, ಮಾತೆತ್ತಿದ್ರೆ ನಿನ್ನ ಮಗನ ಮೇಲೂ ರೇಗಾಡ್ತೀಯ, ಅವನು ತಾನೇ ಏನು ಮಾಡ್ತಾನೆ, ಆಕೆ ತಾನೇ ಏನು ಮಾಡ್ತಾಳೆ, ದೇವ್ರು ಕೊಟ್ಟಿದ್ದ ಕಣೆ, ಗಂಡು ಮಗು ಬೇಕು ಅಂದರೆ ದೇವ್ರು ಕೊಟ್ಟಿದ್ದನ್ನು ನಾವು ಬೇಡ ಅನ್ನೋದಕ್ಕಾಗತ್ತಾ? ಅಯ್ಯೋ ಹುಚ್ಚಿ, ಏನೇನೋ ಹೇಳಿದಾಗ, ನೋಡ್ರಿ ನನಗೆ ಅವೆಲ್ಲ ಗೊತ್ತಿಲ್ಲ, ನನ್ನ ವಂಶ ಬೆಳಿಬೇಕು ಅಂದರೆ ಗಂಡು ಮಗು ಆಗಲೇಬೇಕು ಅಂತ ಬಲವಂತವಾಗಿ ತನ್ನ ಆಸೆ ಆಕಾಂಕ್ಷೆಯನ್ನು ಹೇರೋದಕ್ಕೆ ಆರಂಭಿಸಿದ್ರು ಪಾರ್ವತಮ್ಮ. ಡಾಕ್ಟ್ರು ಒಂದು ಮಾತು ಹೇಳಿದರು, ನೋಡಪ್ಪ, 2 ಸಿಸೇರಿಯನ್ ಆಗಿದೆ, 3ನೇ ಮಗುಗೆ ನನ್ನ ಪ್ರಯತ್ನ ಪಟ್ಟರೆ ಆಕೆ ಉಳಿಯೋದು ಭಾಳ ಕಷ್ಟ, ಯೋಚನೆ ಮಾಡುವಂತ. ಅವನು ಅದಕ್ಕೋಸ್ಕರನೇ ಅಂತರ ಕಾಪಾಡಬೇಕು ಅಂತ ಬೆಂಗಳೂರಲ್ಲಿದ್ದವನು ಇಲ್ಲಿ ಬರ್ತಲೇ ಇರಲಿಲ್ಲ, ಅಲ್ಲೇ ಏನೋ ಒಂದು ಕೆಲಸ ಇದೆ ಅಂತ ನೆಪ ಹೇಳ್ಕೊಂಡು ಮುಂದುವರಿಸ್ತಾ ಇದ್ದ. ಪಾರ್ವತಮ್ಮ ಬಿಡೋ ಮಾತೇ ಇರಲಿಲ್ಲ. ಮಗನ್ನ ಫೋನ್ ಮಾಡಿ ಕರ್ಸ್ಕೊಳ್ಳೋರು ಸೊಸೆಗೆ ಗಂಡು ಮಗು ಬೇಕು ಅಂತ ಒತ್ತಡ ಹಾಕೋರು. ಅವಳಿಗೂ ಸಾಕಾಗಿತ್ತು. ಅಪ್ಪ ಅಮ್ಮನ್ನ ಕೇಳಿದ್ರು. ಅಪ್ಪ ಅಮ್ಮ, ನೋಡಮ್ಮ, ಅದು ನಿನ್ನ ಸಂಸಾರ, ನಿನ್ನಿಷ್ಟ,
ನಾವು ಅದಕ್ಕೆ ತಲೆ ಹಾಕಿದ್ರೆ ಸರೋಗೋದಿಲ್ಲ. ಒಂದು ಮಾತನ್ನು ಹೇಳ್ಬೋದು, ಆದರೆ ಅವ್ರಿಗೆ ತನ್ನ ವಂಶ ಬೆಳಿಬೇಕು, ತನಗೊಬ್ಬರು ಆಸರೆ ಆಗಿರಬೇಕು, ನಿಮಗೆ ಕೊಳ್ಳಿ ಹೇಳೋಕ್ಕೊಬ್ಬ ಮಗ ಬೇಕು ಅಂತ ಅವತ್ತಿಂದನೂ ಯೋಚನೆ ಮಾಡ್ತಾರೆ. ಅದು ಅವರ ಮತ್ತು ನಿನ್ನ ನಡುವೆ ಇರುವಂಥ ಸಮಸ್ಯೆ, ನೀನೇ ಅದಕ್ಕೆ ಪರಿಹಾರ ಕಂಡ್ಕೋಬೇಕು ಅಂದಾಗ ಸಾವಿತ್ರಿ ಕೂಡ ಅತ್ತೆ ಹತ್ರ ಮಾತಾಡಿಕೊಂಡು ಒಂದು ನಿರ್ಧಾರಕ್ಕೆ ಬಂದಿದ್ಲು. ಸರಿ ಅತ್ತೆ, ಆದರೆ ಈ ಸಲಿನೂ ಹೆಣ್ಣಾದರೆ ನೀವು ನನ್ನ ಬೈಕೋಬಾರ್ದು ಮತ್ತು ನನ್ನ ದೂಷಿಸಬಾರ್ದು ಅಂದಾಗ, ಅದೇನೇ ನಿಂದು ಮಾತ್ಗೂ ಬರೀ ಅಪಶಕ್ನನೇ ಆಡ್ತೀಯ, ಒಂದು ಒಳ್ಳೇದಾಗತ್ತೆ ಅಂತ ಹೇಳು. ಸೊಸೆನ ಗದ್ರಿ ಸುಮ್ಮನಿರ್ತಿದ್ರು. 11 ವರ್ಷಕ್ಕೆ ಮತ್ತೆ ಒಳ್ಳೆ ಸುದ್ದಿಯನ್ನು ಕೊಟ್ಟಳು ಸಾವಿತ್ರಿ. ಈ ಬಾರಿ ಗಂಡು ಮಗುನೇ ಆಗಿತ್ತು. ಪಾರ್ವತಮ್ಮನ ಖುಷಿಗಂತೂ ಮಿಗಿಲೇ ಇರಲಿಲ್ಲ. ಯಾಕಂದರೆ ಇಷ್ಟು ವರ್ಷ ತಾನು ಕಾದಿದ್ದು ಈಗ ನೆರವೇರ್ತು. ಗಿರೀಶ, ನೋಡ್ದೇನೋ ನಮ್ಮ ವಂಶೋದ್ಧಾರಕ ಬೆಳೆದ್ಬಿಟ್ಟಿದ್ದಾನೆ, ನೋಡ್ದೇನ್ರಿ ನಮ್ಮ ವಂಶೋದ್ಧಾರಕ ಬಂದ್ಬಿಟ್ಟಿದ್ದಾನೆ. ಗಂಡನಿಗೆ, ಗಿರೀಶನಿಗೆ, ಸೊಸೆಗೆ ಎಲ್ಲರಿಗೂ ಹೇಳಿ ಸಂತೋಷ ಪಡ್ತಾ ಇದ್ದು. ಆದರೆ ಸೊಸೆ ಏನು ಹೇಳಿದ್ರು ಕೇಳಿಸ್ಕೊಳ್ತಾ ಇರಲಿಲ್ಲ. ಮೊಮ್ಮಗು ಮೇಲಿದ್ದ ಗಮನ ಪಾರ್ವತಮ್ಮನಿಗೆ ಈಗ ಸೊಸೆ ಮೇಲೆ ಹೋಗಿತ್ತು. ಇಷ್ಟು ದಿನ ಇದ್ದ ಕೋಪ, ಆವೇಶ, ಬೇಸರ ಎಲ್ಲವೂ ಕೂಡ ದೂರ ಆಗೋಗ್ಬಿಟ್ಟಿತ್ತು. ಆಕೆಯ ಹಣೆಗೆ ಮುದ್ದು ಕೊಟ್ಟೋಳು, ನೀನು ನಮ್ಮ ಮನೆಯ ಸೌಭಾಗ್ಯ ದೇವತೆ ಅಂತೆಲ್ಲ ಮುದ್ದಾಡಿದ್ಲು. ಆದರೆ ಯಾವುದೇ ಒಂದು ಪ್ರತಿಕ್ರಿಯೆ ಆಕೆಯಿಂದ ಇಲ್ಲ. ಅಷ್ಟರಲ್ಲಿ ಡಾಕ್ಟ್ರು ಬಂದರು. ಡಾಕ್ಟ್ರೇ, ನನ್ನ ಸೊಸೆಗೇನಾಯಿತು, ಯಾಕೋ ಮಾತನಾಡ್ತಲೇ ಇಲ್ಲ ಅಂತಂದಾಗ ಆಕೆನ ಅವರು ಪರೀಕ್ಷೆ ಮಾಡಿದರು. ಪರೀಕ್ಷೆ ಮಾಡಿ ಹೇಳಿದ್ರು, ನಿಮ್ಮ ಸೊಸೆ ಬದುಕಿಲ್ಲ ಅಂತ. ಆ ಮಾತನ್ನು ಕೇಳ್ತಿದ್ದಂಗೆ ಪಾರ್ವತಮ್ಮ ನೆಲಕ್ಕೆ ಕುಸಿದೋದ್ರು. ಏನು ಹೇಳ್ತಿದ್ದೀರಾ? ಶಾಮರಾಯರು ಕಣ್ಣಲ್ಲಿ ನೀರು ತುಂಬಿಕೊಂಡಿದ್ರು. ಗಿರೀಶ ಅಂತೂ ಅಯೋಮಯನಾಗಿ ನಿಂತಿದ್ದ. ಹೌದು, ನಾವು ಮೊದಲೇ ಹೇಳಿದ್ವಿ, ನಿಮ್ಮ ಮಗನಿಗೂ ಕೂಡ ಎಚ್ಚರಿಕೆ ಕೊಟ್ಟಿದ್ವಿ. 2 ಮಗು ಸಿಸೇರಿಯನ್ ಆಗಿದೆ, ಮತ್ತೆ ಪ್ರಯತ್ನ ಬೇಡ, ಮತ್ತೆ ಪ್ರಯತ್ನ ಮಾಡಿದ್ರೆ ಆಕೆಯ ಜೀವಕ್ಕೆ ತೊಂದರೆ ಅಂತ. ಹಾಗಿದ್ದು ಇಲ್ಲೇನೋ ತಪ್ಪಾಗಿದೆ. ಹೀಗಾಗಿನೇ ಈಗ ಆಕೆ ತನ್ನ ಜೀವವನ್ನೇ ಕಳ್ಕೊಳ್ಳೋ ಮಟ್ಟಕ್ಕೆ ಹೋಗಿದ್ದಾಳೆ. ಏನು, ಮಗು ಆಗ್ಬಿಟ್ರೆ ಜೀವ ಹೋಗುತ್ತಾ? ಮಗು ಆದರೆ ಜೀವ ಹೋಗುತ್ತೆ ಅಂತ ಅಲ್ಲ, ಅವರ ದೇಹ ಸ್ಥಿತಿನೂ ನಾವು ನೋಡಬೇಕಾಗುತ್ತೆ. ಎಷ್ಟೋ ಬಾರಿ ಮಗು ಸತ್ತು ತಾಯಿ ಉಳಿಯೋ ಚಾನ್ಸಸ್ಸು ಇರುತ್ತೆ, ಎಷ್ಟೋ ಬಾರಿ ತಾಯಿ ಸತ್ತು ಮಗು ಉಳಿಯೋ ಚಾನ್ಸ್ ಇರುತ್ತೆ. ಇಲ್ಲಿ ಮಗು ಉಳಿದಿದೆ, ತಾಯಿ ಉಳಿದಿಲ್ಲ ಅಷ್ಟೇ. ಇಲ್ಲಿ ನಮ್ಮದೇನು ತಪ್ಪಿಲ್ಲ ಅಂದಾಗ ಪಾರ್ವತಮ್ಮ ಒಮ್ಮೆ ಕಣ್ಮುಚ್ಚಿ ಕುಳಿತುಕೊಂಡ್ಬಿಟ್ರು. ಗಿರೀಶ, ಶಾಮರಾಯರು, ಸುಂದರನಾಥರಾಯರು, ಅವರ ಹೆಂಡತಿ ಎಲ್ಲರೂ ಕೂಡ ಪಾರ್ವತಮ್ಮನವರ ಹತ್ರನೇ ಪ್ರಶ್ನಾರ್ಥಕ ನೋಟವನ್ನು ಬೀರಿದ್ರು. ಇಲ್ಲಿ ತಪ್ಪಿತಸ್ಥ ಭಾವದಲ್ಲಿ ಕುಂತಿದ್ದ ಪಾರ್ವತಮ್ಮ ಸೊಸೆಯನ್ನು ನೆಂದು, ತಾನು ಸೊಸೆಗೆ ಕೊಟ್ಟ ಕಷ್ಟವನ್ನು ನೆಂದು, ನನಗೆ ಗಂಡು ಮಗು ಬೇಕೇ ಬೇಕು ಅಂತ ಹಿಡಿದಂತಹ ಹಠವನ್ನು ನೆನೆದು ಬಹಳಷ್ಟು ನೋವಿಗೆ ಒಳಗಾದರು. ನಾನು ಯಾವುದೋ ಒಂದು ಕ್ಷುಲ್ಲಕ ಕಾರಣಕ್ಕೆ ನನ್ನ ಸೊಸೆ ಮೇಲೆ ಇಷ್ಟೆಲ್ಲ ಪ್ರಹಾರ ನಡೆಸ್ಬಿಟ್ನಾ? ನಾನು ಸೊಸೆಯಾಗಿ ಬಂದಾಗ ನನ್ನ ಅತ್ತೆ ಹೀಗೆ ನಡ್ಕೊಂಡಿದ್ರೆ ನನ್ನ ಭಾವನೆ ಏನಾಗ್ತಾ ಇತ್ತು, ನನ್ನ ಜೀವನ ಏನಾಗ್ತಾ ಇತ್ತು? ನಾನು ಮಾಡಿದ ತಪ್ಪೇ ಅಲ್ವೇ? ಅಯ್ಯೋ, ಎದ್ದೇಳಮ್ಮ ತಾಯಿ, ನಿನ್ನ ಕ್ಷಮೆ ನಾನು ಕೇಳ್ತೀನಿ, ದಯವಿಟ್ಟು ಎದ್ದೇಳು ಅಂತ ಸೊಸೆ ಮೇಲೆ ಬಿದ್ದು ಒದ್ದಾಡಿದ್ರು. ಆದರೆ ಕಾಲ ಮಿಂಚಿ ಹೋಗಿತ್ತು. ಪಾರ್ವತಮ್ಮನವರ ಕೈಯಲ್ಲಿದ್ದ ಮಗು ನಗ್ತಾ ಇತ್ತು, ಆದರೆ ಸುತ್ತಮುತ್ತಲು ನಿಂತಿದ್ದವರೆಲ್ಲ ಅಳ್ತಾ ಇದ್ರು. ಅಷ್ಟೇ ಅಲ್ವಾ, ಯಾವುದಾದ್ರೂ ಒಂದು ಬೇಕು ಅಂದರೆ ಮತ್ತೊಂದು ತ್ಯಾಗ ಮಾಡಲೇಬೇಕು. ಆ ಸತ್ಯ ಪಾರ್ವತಮ್ಮನವರಿಗೆ ಅರಿವಾದಾಗ ಮಾತ್ರ ಎಲ್ಲವೂ ಮುಗಿದು ಹೋಗಿತ್ತು. ಸ್ನೇಹಿತರೆ, ಈ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ ಏನು, ಅಭಿಪ್ರಾಯ ಏನು? ಇಂದಿಗೂ ಕೂಡ ಎಷ್ಟೋ ಜನ ತನಗೆ ವಂಶೋದ್ಧಾರಕ ಬೇಕು ಅನ್ನೋ ಕಾರಣಕ್ಕೆ ಈ ರೀತಿಯಾಗಿ ನಡ್ಕೊಳ್ಳೋದು ಇದ್ದೇ ಇದೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು, ಅನಿಸಿಕೆ ಏನು? ಮತ್ತು ಕಥೆಯಲ್ಲಿ ಯಾವುದಾದ್ರೂ ಬದಲಾವಣೆ ಬೇಕಿತ್ತಾ? ಈ ಎಲ್ಲ ವಿಚಾರದ ಬಗ್ಗೆ ನೀವು ನಮ್ಮೊಂದಿಗೆ ಹಂಚಿಕೊಳ್ಬಹುದು. ಧನ್ಯವಾದಗಳು.